ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಶೇಂಗಾ ಅಥವಾ ನೆಲಗಡಲೆಯಿಂದ ಚಿಕ್ಕಿ ತಯಾರಿಸುವುದು, ಚಿಕ್ಕಿ ಅಥವಾ ಕಟ್ಲಿಸನ್ನು ತಯಾರಿಸುವುದು ತೋರಿಸಿಕೊಡ್ತೇನೆ. ನಾನಿಲ್ಲಿ 200 ಗ್ರಾಮಿನಷ್ಟು ನೆಲಗಡಲೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ 200 ಗ್ರಾಮ್ ಬೆಲ್ಲವನ್ನು ನಾನು ತುರಿದು ತಗೊಂಡಿದ್ದೇನೆ. ಅದೇ ರೀತಿ ಸ್ವಲ್ಪ ತುಪ್ಪ ತಗೊಂಡಿದ್ದೇನೆ. ಈಗ ಮೊದಲಿಗೆ ನಾವು ಈ ನೆಲಗಡಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಇದರ ಈ ಸಿಪ್ಪೆ ತೆಗಿಬೇಕು. ನಂತರ ಇದನ್ನು ನಾವು ಎಸಳುಗಳಾಗಿ ಮಾಡಿಕೊಂಡು ನಂತರ ಬೆಲ್ಲವನ್ನು ನೂಲು ಪಾಕ ಮಾಡಿ ಈ ಶೇಂಗಾ ಚಿಕ್ಕಿಯನ್ನು ತಯಾರಿಸುವಂಥದ್ದು. ಬನ್ನಿ ಮೊದಲಿಗೆ ನಾವು ಈ ನೆಲಗಡಲೆಯನ್ನು ಹುರಿದುಕೊಳ್ಳುವ. ಈಗ ನಾನು ಬಾಣಲೆ ಬಿಸಿ ಆಗ್ಲಿಕ್ಕೆ ಇಡ್ತಿದ್ದೇನೆ. ಈಗ ನಾನು ನೆಲಗಡಲೆಯನ್ನು ಬಾಣಲೆಗೆ ಹಾಕಿದ್ದೇನೆ. ಅದು ಚೆನ್ನಾಗಿ ನಮಗೆ ಸಿಪ್ಪೆ ಹೋಗುವಷ್ಟು ಫ್ರೈ ಆಗಬೇಕು. ನಾವು ಈಗ ನಮ್ಮ ಸೌಟಿನಲ್ಲಿ ಇದನ್ನು ಮಾಡ್ತಾ ಇರಬೇಕು. ನೋಡಿ, ನೆಲಗಡಲೆಲ್ಲ ಚೆನ್ನಾಗಿ ಸಿಪ್ಪೆ ಬಿಟ್ಟು ಬರ್ತಾ ಇದೆ. ಇಷ್ಟು ಫ್ರೈ ಆದರೆ ಸಾಕು ನಮಗೆ. ಈಗ ನಾವು ಇದನ್ನು ಒಲೆಯಿಂದ ಎಲ್ಲಿಸಿಕೊಳ್ಳುವ. ನೋಡಿ, ಫ್ರೈ ಮಾಡಿದ ನೆಲಗಡಲೆ ನಾನೊಂದು ಮರದಲ್ಲಿ ಹಾಕೊಂಡಿದ್ದೇನೆ. ಈ ಥರ ಚೆನ್ನಾಗಿ ನಾವು ಸಿಪ್ಪೆ ತೆಗಿಬೇಕು. ಈ ರೀತಿ ಬಿಸಿರುವಾಗ ಟ್ರೈ ಮಾಡಬೇಡಿ. ಸ್ವಲ್ಪ ನೆಲಗಡಲೆ ತಣಿದ ಮೇಲೆ ಈ ರೀತಿಯಾಗಿ ಇದರ ಸಿಪ್ಪೆ ತೆಗೆದುಕೊಂಡ್ರೆ ಆಯಿತು. ನೆಲಗಡಲೆ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇವಾಗ ಇದರಲ್ಲಿ ನೋಡಿ, ಅದರ ಸಿಪ್ಪೆ ಎಲ್ಲ ನಾವು ಬೇರೆ ಮಾಡಿಕೊಳ್ಬೇಕು ಅದರಲ್ಲಿ ಕೇರುವ ಮೂಲಕ. ನೋಡಿ, ಈ ರೀತಿಯಾಗಿ ನಾವು ಇದರ ಸಿಪ್ಪೆಲ್ಲ ತೆಗೆದುಕೊಳ್ತೀವಿ. ನೋಡಿ, ನೆಲಗಡಲೆ ಎಲ್ಲ ಎಸಲಾಗಿ ಬರಲಿಕ್ಕೆ ಬೇಕಾಗಿ ನಾನು ಇದನ್ನು ಮೇಲೆ ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಹೋಗ್ತೇನೆ.
ನೋಡಿ ಈಗ ನೆಲಗಡಲೆ ಎಲ್ಲ ನಮಗೆ ಹುರಿದು ಫ್ರೈ ಮಾಡಿ ಎಲ್ಲ ಆಗಿದೆ. ಈಗ ನಾವು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಈಗ ನಾವು ಬೆಲ್ಲದ ಏರಿ ಪಾಕ ಮಾಡಿಕೊಳ್ಬೇಕು. ನೋಡಿ ಬೆಲ್ಲದ ಏರಿ ಪಾಕ ಮಾಡಲಿಕ್ಕೆ ಬೇಕಾಗಿ ನಾನು ಸ್ವಲ್ಪ ಪರಿಮಳಕ್ಕೆ ಅಂತೇಳಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಳ್ತಿದ್ದೇನೆ. ಸ್ವಲ್ಪ ಗುದ್ದಿಕೊಳ್ಳುವ. ನೋಡಿ ಇದನ್ನು ಕೂಡ ನಾನು ಬೆಲ್ಲದ ಜೊತೆ ಹಾಕಿದ್ದೇನೆ. ನೋಡಿ ಬಣ್ಣೆಲ್ಲ ಬಿಸಿ ಆಗ್ತಾ ಉಂಟು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಳ್ತಿದ್ದೇನೆ. ನೋಡಿ ಇವಾಗ ನಾನು ತೆಗೆದುಕೊಂಡು ಇರುವಂಥ 200 ಗ್ರಾಂ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ತೇನೆ. ಎಲ್ಲ ಚೆನ್ನಾಗಿ ಕರಗಿ ನಮಗೆ ನೂಲು ಪಾಕ ಆಗಿ ಬರಬೇಕು. ನೋಡಿ ನಾನಿಲ್ಲಿ ಈ ಚಪಾತಿ ಮಾಡುವಂಥ ಅದರ ಮಣೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಳ್ತಿದ್ದೇನೆ. ಇದು ಸ್ವಲ್ಪ ತುಪ್ಪ ಸವರಿ ಇದರ ಮೇಲೆ ನಾನು ಈ ಶೇಂಗಾ ಚಿಕ್ಕಿಯನ್ನು ಕೊಯ್ಯುವಂಥದ್ದು. ಅದೇ ರೀತಿ ನೋಡಿ ಚಪಾತಿ ಲಟ್ಟಣಿಗೆ ಇದಕ್ಕೆ ಕೂಡ ನಾವು ಸ್ವಲ್ಪ ತುಪ್ಪದ ಪಸೆ ಮಾಡಿಕೊಳ್ಬೇಕು. ನೋಡಿ ಬೆಲ್ಲದ ಪಾಕ ರೆಡಿ ಆಗ್ತಾ ಉಂಟು. ಚೆನ್ನಾಗಿ ಏರು ಪಾಕ ಬರಬೇಕು, ಅಂದರೆ ನೂಲು ಪಾಕ. ಈ ನೂಲು ಪಾಕ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಮಗಿತಾ ಇರಬೇಕು. ಇಲ್ಲಿ ಬೆಲ್ಲದ ನೂಲು ಪಾಕ ತಯಾರಿಸುವಾಗ ಬೆಂಕಿ ಆದಷ್ಟು ಮಧ್ಯಮ ಪ್ರಮಾಣದಲ್ಲಿ ಉರಿಬೇಕು, ಇಲ್ಲಾಂದರೆ ನಮಗೆ ಬೆಲ್ಲ ಕರಟಿ ಹೋಗ್ತದೆ. ಬೆಲ್ಲದ ಪಾಕದಲ್ಲಿ ನೊರೆ ಎಲ್ಲ ಬರ್ತಾ ಉಂಟು. ಇವಾಗ ನಾನು ನೋಡಿ ನೂಲು ಪಾಕ ಆಗಿದೆ ಅಂತ ನೋಡಲಿಕ್ಕೆ ನೋಡಿ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡು ಹೀಗೆ ನೀರಿಗೆ ಹಾಕಿಕೊಳ್ತಿದ್ದೇನೆ. ನೋಡಿ ಇದು ನೂಲಿನ ಥರ ಬರ್ತಾ ಉಂಟು. ನೋಡಿ ನೀರಿನಲ್ಲಿ ಯಾವುದೇ ರೀತಿ ಕರಗ್ತಿಲ್ಲ, ಗಟ್ಟಿಯಾಗ್ತಾ ಉಂಟು, ಅಂದರೆ ಇದು ನೂಲು ಪಾಕ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಆಗ ಫ್ರೈ ಮಾಡಿದ ನೆಲಗಡ್ಡೆಯನ್ನು ಹಾಕಿರ್ತಿದ್ದೇನೆ. ನೋಡಿ ಇವಾಗ ನಾನು ಅದನ್ನು ಬೆಂಕಿಯಿಂದ ಇಳಿಸಿಕೊಂಡಿದ್ದೇನೆ ನೆಲಗಡಲೆ ಪಾಕವನ್ನು. ಆಗ ತುಪ್ಪ ಸವರಿಟ್ಟ ಈ ಚಪಾತಿ ಮನೆ ಮೇಲೆ ಈ ಪಾಕವನ್ನು ನಾನು ಹೊಯ್ದುಕೊಳ್ತಿದ್ದೇನೆ. ಪಾಕ ಬೇಗ ಗಟ್ಟಿಯಾಗಿ ಬಿಡ್ತದೆ, ಅದಕ್ಕಾಗಿ ನಾವು ಇದನ್ನು ಕೂಡಲೇ ಲಟ್ಟಣಿಗೆಲ್ಲ ಸೆಟ್ ಮಾಡಿಕೊಳ್ಬೇಕು. ನೋಡಿ ಇವಾಗ ಶೇಂಗಾ ಚಿಕ್ಕಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಉಂಟು.
ಇವಾಗ ನಾವು ಚಾಕುವಿನಿಂದ ಇದಕ್ಕೆ ಕಟ್ ಮಾಡಲಿಕ್ಕೆ ಅಂತೇಳಿ ಮಾರ್ಕ್ ಮಾಡಿಲ್ವ, ಮತ್ತು ತುಂಬ ಗಟ್ಟಿಯಾದ ನಂತರ ಕಟ್ ಮಾಡಲಿಕ್ಕೆ ಅಷ್ಟಾಗ್ತದೆ. ನಮ್ಮ ಶೇಂಗಾ ಚಿಕ್ಕಿ ಇವಾಗ ಗಟ್ಟಿಯಾಗಿದೆ. ಇವಾಗ ಇದನ್ನು ಎಬ್ಬಿಸಿಗಲ್ವ. ನೋಡಿ ನಮ್ಮ ಶೇಂಗಾದ ಬರ್ಫಿ ಎಲ್ಲ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೆಲಗಡಲೆ ಮತ್ತು ಬೆಲ್ಲದ ಪಾಕ ನೋಡಿ. ನೋಡಿ ನಮ್ಮ ಶೇಂಗಾ ಚಿಕ್ಕಿ ರೆಡಿಯಾಗಿದೆ. ನೋಡಿ ನಾವು ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ನೋಡಿ ಈ ಶೇಂಗಾ ಚಿಕ್ಕಿ ಅನ್ನುವಂಥದ್ದು ನೋಡಿ, ಅದು ಅರ್ಧ ಗಂಟೆ ಕಳೆದಾಗ ನಮಗೆ ಕಂಪ್ಲೀಟಾಗಿ ಗಟ್ಟಿಯಾಗಿ ಸಿಗ್ತದೆ. ಕೇವಲ ಈ ಬೆಲ್ಲ ಮತ್ತು ನೆಲಗಡ್ಡೆಯನ್ನು ಉಪಯೋಗಿಸಿ ಮಾಡುವಂಥ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು. ನೀವು ನೋಡಿ ಹಾಗೆ ಬೇಕಿದ್ರೆ ಈ ನೆಲಗಡಲೆ ಮತ್ತು ಬೆಲ್ಲವನ್ನು ಸೇರಿಸಿ ತಿಂದು ನೋಡಿ, ಅದೊಂದು ಒಳ್ಳೆಯ ಒಂದು ಕಾಂಬಿನೇಷನ್ ಬರ್ತದೆ. ಹಾಗೆ ಇದನ್ನು ನಾವು ಈ ಎರಡರ ಮಿಶ್ರಣದಿಂದ ಮಾಡುವಂಥ ಒಂದು ಈ ಶೇಂಗಾ ಚಿಕ್ಕಿ ಅನ್ನುವಂಥದ್ದು ಒಂದು ಅದ್ಭುತವಾದಂಥ ಒಂದು ರುಚಿಯನ್ನು ಕೊಡುವಂಥ ಒಂದು ಸಿಹಿ ತಿಂಡಿ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಎಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.